ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಓಂ ಗಣಪತಯೇ ನಮಃ. ನಮಸ್ಕಾರ ವೀಕ್ಷಕರೇ. ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಸ್ವಲ್ಪ ಹಲ್ಲುನೋವು ಇದ್ದಿದ್ದರಿಂದ ನಿಮ್ಮ ವಿಡಿಯೋಸ್ಗಳನ್ನು ತಡವಾಗಿ ಹಾಕ್ತಾ ಇರೋದ್ರಿಂದ ಕ್ಷಮಿಸಿ ಮತ್ತು ಪೂರ್ತಿ ವಿಡಿಯೋವನ್ನು ನೋಡಿ. ಕರ್ಕಾಟಕ ರಾಶಿಗೆ ಅತ್ಯಂತ ಶುಭ ಫಲ ಕೊಡುವ ಗ್ರಹ ಕುಜ, ಯೋಗಕಾರಕ. ನಿಮಗೆ ನಿಮ್ಮ ಪಂಚಮಾಧಿಪತಿ ಮತ್ತು ಕರ್ಮಸ್ಥಾನಾಧಿಪತಿ ಕುಜ ಲಾಭಸ್ಥಾನದಿಂದ ವ್ಯಯಭಾವಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಆಗಸ್ಟ್ 2ನೇ ತಾರೀಕಿಗೆ ಪ್ರವೇಶವನ್ನು ಮಾಡ್ತಾನೆ. ಉದ್ಯೋಗದಲ್ಲಿ ವರ್ಗಾವಣೆ, ವಿದೇಶಿ ಸಂಸ್ಥೆಗಳೊಂದಿಗೆ ಕೆಲಸ ಮಾಡುವ ಅವಕಾಶ ಅಥವಾ ದೂರದ ಊರುಗಳಿಗೆ ಪ್ರಯಾಣದ ಯೋಗ ಬರುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲು ಸ್ವಲ್ಪ ತಡವಾಗಬಹುದು. ರಾಜಕೀಯ ಅಥವಾ ವಾದ ವಿವಾದಗಳಿಂದ ನೀವು ದೂರವಿರಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಹೈಯರ್ ಸ್ಟಡೀಸ್, ಉನ್ನತ ಶಿಕ್ಷಣ ಪಡೆಯಲು ಅಥವಾ ಸಂಶೋಧನಾ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳಲು ಈ ಸಮಯ ಅತ್ಯುತ್ತಮವಾಗಿದೆ. ಆದರೆ ಏಕಾಗ್ರತೆಯಲ್ಲಿ ಕೊರತೆ ಇರುತ್ತೆ. ಈ ಸಮಯದಲ್ಲಿ ಅತಿಯಾದ ಆತುರದಿಂದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಕರ್ಕಾಟಕ ರಾಶಿಯವರು ಮಕ್ಕಳ ಆರೋಗ್ಯ ಅಥವಾ ಅವರ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಹಣ ಖರ್ಚಾಗಬಹುದು. ಆಸ್ತಿ ಖರೀದಿ, ಭೂಮಿ ವ್ಯವಹಾರ ಅಥವಾ ಆಸ್ಪತ್ರೆ ಮತ್ತು ಪ್ರಯಾಣಗಳಿಗೆ ದೊಡ್ಡ ಮೊತ್ತದ ಹಣ ವ್ಯಯವಾಗಬಹುದು. ರಿಸ್ಕ್ ಸ್ಕೀಮ್ಗಳಲ್ಲಿ ನೀವು ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ಏನು ಮಾಡೋಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡೋದು ಒಳ್ಳೆಯದು. ಕುಜನ 4ನೇ ದೃಷ್ಟಿ ನಿಮ್ಮ ತೃತೀಯ ಭಾವದ ಮೇಲೆ, ಧೈರ್ಯ ಸ್ಥಾನದ ಮೇಲೆ ಬೀಳೋದ್ರಿಂದ ಒಡ ಹುಟ್ಟಿದವರ ಜೊತೆ ಮನಸ್ತಾಪಗಳು ಬರಬಹುದು. ಕುಜನ 7ಮ ದೃಷ್ಟಿ ನಿಮ್ಮ 6ಮ ಭಾವದ ಮೇಲೆ ಬೀಳೋದ್ರಿಂದ ಶತ್ರುಗಳ ಮೇಲೆ ಜಯ ಸಿಗುತ್ತೆ. ಮತ್ತು ಈ ಸಮಯದಲ್ಲಿ BP ಸ್ವಲ್ಪ ಏರುಪೇರುಗಳಾಗ್ಬೋದು. ಸ್ವಲ್ಪ ಚೆಕಪ್ ಮಾಡ್ಕೊಳ್ಳಿ. ಪೆಟ್ಟು ಬೀಳುವ ಸಾಧ್ಯತೆ ಇದೆ. ವಾಹನ ಚಲಾಯಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಮತ್ತು ಕುಜನ 8ನೇ ದೃಷ್ಟಿ ನಿಮ್ಮ 7ಮ ಭಾವದ ಮೇಲೆ ಬೀಳೋದ್ರಿಂದ ಸಂಗಾತಿಯೊಂದಿಗೆ ಜಗಳ ಆಗೋ ಸಾಧ್ಯತೆ ಇದೆ. ಆದರೆ ನೀವು ತಾಳ್ಮೆಯಿಂದ ಇರೋದು ಉತ್ತಮ. ಆಗಸ್ಟ್ 5ನೇ ತಾರೀಕುವರೆಗೂ ಬುಧ ನಿಮ್ಮ ವ್ಯಯಭಾವದಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಆಗಸ್ಟ್ 5ರ ನಂತರ ವ್ಯಯಾಧಿಪತಿಯಾದ ಬುಧ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಮತ್ತು ಆಗಸ್ಟ್ 16ನೇ ತಾರೀಕುವರೆಗೂ ನಿಮ್ಮ ಧನಸ್ಥಾನಾಧಿಪತಿಯಾದ ಸೂರ್ಯ ನಿಮ್ಮದೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಆಗಸ್ಟ್ 12ನೇ ತಾರೀಕುವರೆಗೂ ಗುರು ಹಸ್ತದಲ್ಲಿರ್ತಾನೆ. ಅದರಿಂದ ಆಗಸ್ಟ್ 12ನೇ ತಾರೀಕುವರೆಗೂ ಸ್ವಲ್ಪ ನಿಮಗೆ ಗುರುವಿನ ಆಶೀರ್ವಾದ ಇರಲ್ಲ. ಆಗಸ್ಟ್ 12ರ ನಂತರ ಗುರು ಹಸ್ತದಿಂದ ಹೊರಬಂದು ಉದಯನಾಗುತ್ತಾನೆ. ಗುರುವಿನ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ನಿಮ್ಮ ಧನಸ್ಥಾನಾಧಿಪತಿಯಾದ ಸೂರ್ಯ ನಿಮ್ಮದೇ ರಾಶಿಯಲ್ಲಿ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ. ಸಮಾಜದಲ್ಲಿ ಗೌರವ ಹೆಚ್ಚುತ್ತೆ. ಆದರೆ ವ್ಯಯಸ್ಥಾನಾಧಿಪತಿ ಬುಧ ಕೂಡ ನಿಮ್ಮದೇ ರಾಶಿಯಲ್ಲಿ ಇರೋದ್ರಿಂದ ಎಷ್ಟು ಹಣ ಬರುತ್ತದೆಯೋ ಅಷ್ಟೇ ವೇಗವಾಗಿ ದಾನ ಧರ್ಮ, ಪ್ರಯಾಣ ಅಥವಾ ಆರೋಗ್ಯಕ್ಕಾಗಿ ಖರ್ಚು ಆಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಆತುರದ ನಿರ್ಧಾರಗಳು ಬೇಡ. ಸೂರ್ಯ ಮತ್ತು ಬುಧನ ಯೋಗದಿಂದ ನಿಮ್ಮ ಆಲೋಚನಾ ಶಕ್ತಿ ಮತ್ತು ಮಾತಿನ ಚಾತುರ್ಯ ಉತ್ತಮವಾಗಿರುತ್ತೆ. ಆದರೆ ಸೂರ್ಯ ನಿಮ್ಮದೇ ರಾಶಿಯಲ್ಲಿ ಇರೋದ್ರಿಂದ ದೇಹದಲ್ಲಿ ಉಷ್ಣತೆ ಅಂದರೆ ಬಾಡಿ ಹೀಟ್ ಆಗುವ ಸಾಧ್ಯತೆ ಇರುತ್ತೆ. ಸಾಕಷ್ಟು ನೀರನ್ನು ನೀವು ಕುಡಿಬೇಕಾಗುತ್ತೆ ಮತ್ತು ತಲೆನೋವು ಕೂಡ ಬರುವ ಸಾಧ್ಯತೆ ಇದೆ. ಕಣ್ಣಿನ ಸಮಸ್ಯೆ ಕಾಣಿಸ್ಕೋಬಹುದು. ಹೆಚ್ಚಾಗಿ ನೀರನ್ನು ನೀವು ಕುಡಿಯೋದು ಒಳ್ಳೆಯದು. ಅನಾವಶ್ಯಕ ಆಲೋಚನೆಗಳಿಂದ ಮನಸ್ಸು ಚಂಚಲವಾಗಬಹುದು. ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಸೂರ್ಯ ಧನಸ್ಥಾನದಲ್ಲಿ ಆಗಸ್ಟ್ 16ರ ನಂತರ
ನಿಮ್ಮ ಧನಸ್ಥಾನಾಧಿಪತಿ ಸೂರ್ಯ ನಿಮ್ಮ ಕರ್ಕಾಟಕ ರಾಶಿಯಿಂದ ಧನಸ್ಥಾನಕ್ಕೆ ತನ್ನ ಸ್ವಂತ ಮನೆ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡೋದ್ರಿಂದ ಇಲ್ಲಿ ಸೂರ್ಯ ತುಂಬಾ ಬಲವಾಗುತ್ತಾನೆ. ನಿಮ್ಮ ಆರ್ಥಿಕವಾಗಿ ಭಾರಿ ಬಲ ಸಿಗಲಿದೆ. ನಿಮಗೆ ಸೇರಬೇಕಾಗಿದ್ದ ಹಣ ನಿಮ್ಮ ಕೈಗೆ ಬಂದು ಸೇರುತ್ತೆ. ಸರ್ಕಾರಿ ಕೆಲಸಗಳು ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವಾಗುವ ಯೋಗವಿದೆ. ಆಗಸ್ಟ್ 22ರಂದು ನಿಮ್ಮ ವ್ಯಯಸ್ಥಾನಾಧಿಪತಿಯಾದ ಬುಧ ನಿಮ್ಮ ರಾಶಿಯಿಂದ ನಿಮ್ಮ ಧನಸ್ಥಾನಕ್ಕೆ ಪ್ರವೇಶವನ್ನು ಮಾಡೋದ್ರಿಂದ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಹೆಚ್ಚುತ್ತೆ. ಸೂರ್ಯಕೇತು ನಿಮ್ಮ ಮಾತಿನಲ್ಲಿ ಕಠೋರತೆ ಅಥವಾ ಅಹಂಕಾರದ ಭಾವನೆ ಮೂಡಬಹುದು. ನೀವು ಸತ್ಯವನ್ನೇ ಹೇಳಿದರೂ ಇತರರಿಗೆ ಬೇಸರ ತರಿಸಬಹುದು. ಮತ್ತು ಬುಧ ವಾಕ್ಸ್ಥಾನದಲ್ಲಿ, ದ್ವಿತೀಯ ಭಾವವೆಂದರೆ ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನ ಅಂತಾರೆ. ಇಲ್ಲಿ ಬುಧ ವಾಕ್ಸ್ಥಾನದಲ್ಲಿ ಪ್ರವೇಶವನ್ನು ಮಾಡಿರೋದ್ರಿಂದ ಮಾತಿನಲ್ಲಿ ಚಾತುರ್ಯ ಮತ್ತು ಹಾಸ್ಯ ಪ್ರಜ್ಞೆ ಮರಳಿ ಬರುತ್ತೆ. ಕುಟುಂಬದವರ ಜೊತೆ ಮಾತನಾಡುವಾಗ ತಾಳ್ಮೆ ಅಗತ್ಯ. ಮತ್ತು ಈ ಸಮಯದಲ್ಲಿ ತಂದೆಯವರ ಆರೋಗ್ಯದ ಕಡೆ ನೀವು ಗಮನ ಹರಿಸಬೇಕಾಗುತ್ತೆ. ಸೂರ್ಯ ಬುಧ ಕೇತು ನಿಮ್ಮ ಧನಸ್ಥಾನದಿಂದ ಅಷ್ಟಮ ಭಾವಕ್ಕೆ ಸಪ್ತಮ ದೃಷ್ಟಿಯನ್ನು ಬೀರ್ತಾ ಇರೋದ್ರಿಂದ ನಿಗೂಢ ಶಾಸ್ತ್ರಗಳು, ಜ್ಯೋತಿಷ್ಯ ಅಥವಾ ಸಂಶೋಧನಾ ಕ್ಷೇತ್ರಗಳ ಕಡೆ ಆಸಕ್ತಿ ಹೆಚ್ಚುತ್ತೆ. ಆದರೆ ಈ ಸಮಯದಲ್ಲಿ ಕಣ್ಣಿನ ತೊಂದರೆ ಕಾಣಿಸ್ಕೋಬಹುದು ಮತ್ತು ಮುಖದಲ್ಲಿ ಗುಳ್ಳೆಗಳು ಅಂದರೆ ಪಿಂಪಲ್ಸು ಅಥವಾ ಹಲ್ಲಿನ ಸಮಸ್ಯೆಗಳು ಕಾಣಿಸ್ಕೋಬಹುದು. ನಿಮಗೆ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಬೇಡ. ಒಂದೇ ಮನೆಯಲ್ಲಿ ಕೇತುವಿನ ಜೊತೆ ಸೂರ್ಯ ಸಂಚಾರ ಮಾಡೋದ್ರಿಂದ ಗ್ರಹಣ ದೋಷದಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಪ್ರಮುಖ ಒಪ್ಪಂದಗಳಿಗೆ ಸಹಿ ಮಾಡುವಾಗ ಎಚ್ಚರವಿರಲಿ. ಆಗಸ್ಟ್ 1ನೇ ತಾರೀಕಿಗೆ ನಿಮ್ಮ ಚತುರ್ಥ ಭಾವಾಧಿಪತಿ ಮತ್ತು ಲಾಭಸ್ಥಾನಾಧಿಪತಿಯಾದ ಶುಕ್ರ ಬಂದು ನಿಮ್ಮ ಧೈರ್ಯ ಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ಶುಕ್ರ ಕನ್ಯಾ ರಾಶಿಯಲ್ಲಿ ನೀಚನಾಗ್ತಾನೆ. ಆಗಸ್ಟ್ 1ನೇ ತಾರೀಕಿಗೆ ಶುಕ್ರ ಧನಸ್ಥಾನದಿಂದ ತೃತೀಯ ಭಾವಕ್ಕೆ ಧೈರ್ಯ ಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಾಗಬಹುದು. ತಾಯಿಯ ಆರೋಗ್ಯದ ಕಡೆ ನೀವು ಸ್ವಲ್ಪ ಗಮನ ವಹಿಸಬೇಕಾಗುತ್ತೆ. ಹೊಸ ವಾಹನ ಖರೀದಿ, ಭೂಮಿ ಅಥವಾ ಮನೆಯ ವ್ಯವಹಾರಗಳು ಮಾಡದೇ ಇರೋದೇ ಉತ್ತಮ. ಲಾಭಸ್ಥಾನಾಧಿಪತಿ ಶುಕ್ರ ಬಂದು ಇಲ್ಲಿ ನೀಚನಾಗಿರೋದ್ರಿಂದ ಲಾಭ ಕೂಡ ತಡವಾಗಿ ಬರುತ್ತೆ. ನಿಮಗೆ ಸೇರಬೇಕಾಗಿರುವ ಹಣ ಕೊನೆಯ ಕ್ಷಣದಲ್ಲಿ ಕೈತಪ್ಪು ಹೋಗುವ ಸಾಧ್ಯತೆ ಕೂಡ ಇದೆ. ಮತ್ತು ಒಡ ಹುಟ್ಟಿದವರ ಜೊತೆ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ. ಆದರೆ ಈ ಸಮಯದಲ್ಲಿ ಯಾರನ್ನು ನೀವು ಅತಿಯಾಗಿ ನಂಬೋಕ್ಕೆ ಹೋಗಬೇಡಿ. ನಿಮ್ಮ ಸಪ್ತಮ ಭಾವಾಧಿಪತಿ ಮತ್ತು ಅಷ್ಟಮ ಭಾವಾಧಿಪತಿಯಾದ ಶನಿ ಜುಲೈ 26ನೇ ತಾರೀಕಿಂದ ವಕ್ರಿಯಾಗಿದ್ದಾನೆ ಭಾಗ್ಯಸ್ಥಾನದಲ್ಲಿ. ಸಂಗಾತಿಯ ಜೊತೆ ಯಾವುದೇ ಸಮಸ್ಯೆಗಳಿದ್ರೂ ತುಂಬ ತಾಳ್ಮೆಯಿಂದ ಜಾಗರೂಕತೆಯಿಂದ ನೀವು ವ್ಯವಹರಿಸಬೇಕಾಗುತ್ತೆ. ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೂ ಅಷ್ಟೇ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆಯಿಂದ ತಾಳ್ಮೆಯಿಂದ ವ್ಯವಹರಿಸಿ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಪರಿಹಾರ ಬಂದು ಶನಿದೇವನಿಗೆ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ ಮತ್ತು ಮನೆ ಹತ್ತಿರ ಇರುವ ಆಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಮತ್ತು ಗುರುವಾರದಂದು ಗುರು ದರ್ಶನವನ್ನು ಮಾಡಿಕೊಳ್ಳಿ. ಪ್ರಾಣಿಗಳಿಗೆ ಆಹಾರವನ್ನು ನೀಡಿ ಮತ್ತು ಬಡವರಿಗೆ ಏನಾದರೂ ಕೈಲಾದಷ್ಟು ದಾನವನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರದ 2ನೇ ಪಾದದಲ್ಲಿ ಹುಟ್ಟಿದವರಿಗೆ ಈ ಶ್ಲೋಕವನ್ನು ಹೇಳ್ಕೋಬೇಕು. ಇಷ್ಟೋ ವಿಶಿಷ್ಟ ಶಿಷ್ಟೇಷ್ಟ ಶಿಖಂಡಿ ನಹುಷೋ ವೃಷಃ ಕ್ರೋಧಃ ಕ್ರೋಧಕೃತ್ ಕರ್ತ ವಿಶ್ವಬಾಹುರ್ ಮಹೀಧರಃ. ಈ ಶ್ಲೋಕವನ್ನು ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ಗ್ರಹಗಳ ಅಶುಭ ಪ್ರಭಾವವು ಕಡಿಮೆಯಾಗಿ ಜೀವನದಲ್ಲಿ ಬರುವ ಸಮಸ್ಯೆಗಳು ಮತ್ತು ಅಡೆತಡೆಗಳೆಲ್ಲ ದೂರವಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಧನ್ಯವಾದಗಳು.